ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ನನ್ನ ಮಗನಿಗೆ ಹೊಸ ಹೆಜ್ಜೆ ಅಂತಲೇ ಹೇಳ್ಬೋದು. ಅವರು ಊರಿಗೆ ಹೋಗಿದ್ದಾರೆ. ಇವಾಗ ಹಾಲಿಡೇಸ್ ಇದೆ ಅಲ್ವಾ, ಹಾಗಾಗಿ ಅಜ್ಜಿ ಮನೆಗೆ ಹೋಗಿದ್ದಾರೆ. ಒಂದು 15 ಡೇಸ್ ಆಯಿತಾ ಅಲ್ಲೇ ಹೋಗಿ. ಈಗ ಸಮ್ಮರ್ ಕ್ಯಾಂಪ್ ಎಲ್ಲ ನಡೀತಾ ಇದೆ. ಆದ್ರೂ ಈ ವಯಸ್ಸಲ್ಲಿ ಆಡಿದ ಮಕ್ಕಳು ಇನ್ನು ಯಾವಾಗ ಆಡ್ತಾರೆ? ಒಂದು 15 ಡೇಸ್ ಹೋಗಿ ಬರಲಿ ಅಂತೇಳಿ ಕಳಿಸಿದ್ದೀವಿ. ಅಂದರೆ ಹಳ್ಳಿ ವಾತಾವರಣದಲ್ಲೂ ಬೆಳಿಬೇಕು ಮಕ್ಕಳು, ಎಲ್ಲದ್ರ ಬಗ್ಗೆನೂ ನಾಲೆಡ್ಜ್ ಇರಬೇಕು ಮಕ್ಕಳಿಗೆ ಅಂತೇಳಿ. ಅದು ಅಲ್ಲದೆ ಅಜ್ಜಿ ತಾತನ ಪ್ರೀತಿ ಅಂದ್ರೇ ಮಕ್ಕಳಿಗೆ ಸ್ಪೆಷಲ್ ಅಲ್ವಾ. ಹಾಗಾಗಿ ಕಳಿಸಿದ್ದೀನಿ ಊರಿಗೆ. ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅಜ್ಜಿ ತಾತ ಅಂದ್ರೇ ಮಕ್ಕಳಿಗೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗಾಗಿ ಅಮ್ಮನ ಮನೆಗೆ ಹೋಗಿದ್ದಾರೆ. ಅಮ್ಮ ರಜಾ ಬಿಟ್ಟು ನೆಕ್ಸ್ಟ್ ಡೇನೇ ಬಂದಿತ್ತು, ಲಾಸ್ಟ್ ಡೇನೇ ಬಂದು ಕರ್ಕೊಂಡೋಯ್ತು. ಇದು ನನ್ನ ಮಗನಿಗೆ ಹೊಸ ಹೆಜ್ಜೆ ಅಂತಲೇ ಹೇಳ್ಬೋದು. ಅಂದರೆ ಈ ಟೈಮಲ್ಲಿ ಮಕ್ಕಳಿಗೆ ಅವ್ರಿಗೆ ಯಾವ ಟ್ಯಾಲೆಂಟ್ ಇದೆ ಏನು ಅಂತೇಳಿ ಗುರ್ತಿಸೋದಕ್ಕೆ ಇದು ಒಳ್ಳೆ ಟೈಮು. ಹಾಗಾಗಿ ಅವನಿಗೆ ಕ್ರಿಕೆಟ್ ಅಂದರೆ ಆಡ್ತಾ ಇರ್ತಾನೆ. ಕ್ರಿಕೆಟಿಗೆ ಸೇರಿಸೋಣ ಅಂತೇಳಿ ಬಂದಿದ್ವಿ. ನೋಡೋಣ ಸಮ್ಮರ್ ಇದರಲ್ಲಿ ಸೇರಿಸೋದು. ಅವ್ನಿಗೆ ಇಂಟ್ರೆಸ್ಟ್ ಬಂತು, ಅವನಿಗೆ ಚೆನ್ನಾಗಿ ಆಡ್ತಾನೆ ಅಂತ ಅನಿಸಿದ್ರೆ ಅಕಾಡೆಮಿಗೆ ಸೇರಿಸೋದಾಗುತ್ತೆ ಅಂತೇಳಿ ಇವಾಗ ಸದ್ಯಕ್ಕೆ ಸಮ್ಮರ್ ಕ್ಯಾಂಪಲ್ಲಿ ಸೇರಿಸ್ಬಿಟ್ಟು ನೋಡೋಣ ಅಂಥೇಳಿ ಜಾಯಿನ್ ಮಾಡೋಣ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ, ಎಲ್ಲಿ ಕೋಚಿಂಗ್ ಕೊಡ್ತಾರೆ ಏನು ಅಂತೇಳಿ. ಇಲ್ಲಿಗೆ ಬಂದಿದ್ವಿ. ಬಟ್ ಇಲ್ಲಿ ಟೂರ್ನಮೆಂಟ್ಗಳು ನಡೆಯುತ್ತೆ ಅಷ್ಟೇ, ಇಲ್ಲೆಲ್ಲ ಟೀಚಿಂಗ್ ಎಲ್ಲ ಕೊಡಲ್ಲ, ಟ್ರೈನಿಂಗ್ ಎಲ್ಲ ಕೊಡಲ್ಲ ಅಂತಂದ್ರೆ. ಹಾಗಾಗಿ ಅವರೇ ಹೇಳಿದರು ಈ ಕಡೆ ನೋಡಿ ಎಲ್ಲಾದರೂ ವಿಚಾರಿಸಿ ಅಂತ. ಹಾಗೆ ನಮ್ಮನೆಯವ್ರಿಗೆ ಗೊತ್ತಿರೋ ಡಾಕ್ಟರ್ ಮಗ ಹೋಗ್ತಾ ಇದ್ದಾನೆ. ಒಂದ್ಸರಿ ವಿಚಾರಿಸ್ತೀನಿ ಅಂತೇಳಿ ಅಲ್ಲೇ ರೋಡಲ್ಲೇ ಬೈಕ್ ಸೈಡ್ಗೆ ಹಾಕ್ಬಿಟ್ಟು ಫೋನ್ ಮಾಡಿದ್ವಿ. ಅವರು ನಂಬರ್ ಕೊಟ್ಟರು. ಬಟ್ ಅವರು ನಾನೀಗ ಕ್ಲಾಸ್ ಹತ್ರ ಇಲ್ಲ, ಸಂಜೆ ಮತ್ತು ಬೆಳಗ್ಗೆ ಅಷ್ಟೇ, ಮಾರ್ನಿಂಗ್ ಈವ್ನಿಂಗ್ ಅಷ್ಟೇ ಇರುತ್ತೆ, ಅವಾಗ ಬಂದರೆ ಸಿಗ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ 7 o'clock ಬರೋಕ್ಕೆ ಹೇಳಿದ್ರು. ಹಾಗಾಗಿ ಅಟ್ಲೀಸ್ಟ್ ಅದು ಗೊತ್ತಿರಲಿಲ್ವಲ್ಲ ಅಡ್ರೆಸ್ ಎಲ್ಲಿದೆ ಅಂತೇಳಿ. ಹಾಗಾಗಿ ಬಂದು ಒಂದು ಸರಿ ನೋಡ್ಕೊಂಡು ಹೋಗೋಣ ಅಂತೇಳಿ ಹಂಗೆ ಇಲ್ಲಿಗೆ ಬಂದ್ವಿ. ನಾಳೆ ನಡೆಯುತ್ತಾ? ನಾಳೆ ಇದ್ದಾನಾ? ಏನು ಆಲ್ರೆಡಿ ಐತಾ? ಆಲ್ರೆಡಿ ನಡೀತಾ ಐತಾ? ಏನು ನಾಳೆ ಇದ್ದ ಸ್ಟಾರ್ಟ್ ಅಂತ? ಹೌದಾ? ಇನ್ನು ಬೆಳಗ್ಗೆ ಬೇಗ ಹೋಗ್ಬೋದು ಅಂತ ನೋಡ್ಕೊಬಂದ್ವಲ್ಲ, 7 ಗಂಟೆಗೆ ಹೋಗಬೇಕಿತ್ತು. ನೆಕ್ಸ್ಟ್ ಡೇ ನಾನೇನು ಹೋಗಲಿಲ್ಲ, ನಮ್ಮ ಮನೆಯವ್ರು ಮಾತ್ರ ಮಾತಾಡಿಬಿಟ್ಟು ಬಂದರು. ಇನ್ನು ಫ್ರೂಟ್ಸ್ನ ಹಾಗೆ ಬರ್ತಾ ಜ್ಯೂಸ್ ಕುಡಿಯೋಣ ಅಂದ್ಕೊಂಡೆ, ಬಟ್ ಬೇಡ, ಫ್ರೂಟ್ಸ್ ತೊಗೊಂಡೋಗೋಣ. ಫ್ರೂಟ್ಸ್ ತೊಗೊಂಡೋಗ್ಬಿಟ್ಟು ನಾನೇ ಮನೇಲಿ ಮಾಡೋಣ ಅಂಥೇಳಿ ಫ್ರೂಟ್ಸ್ನ ತೊಗೊಬಂದು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಸೀಸನಲ್ಲಿ ಫಸ್ಟ್ ಟೈಮ್ ಮ್ಯಾಂಗೋ ತೊಗೊಬಂದಿರೋವಂಥದ್ದು. ಮಕ್ಕಳಿದ್ದಿದ್ರೆ ತರ್ತಾ ಇರಲಿಲ್ಲ, ಇನ್ನೂ ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ ಮ್ಯಾಂಗೋ. ಹಾಗಾಗಿ ಮಕ್ಕಳಿಲ್ಲ ಅಲ್ವಾ, ಪರವಾಗಿಲ್ಲ ತಿನ್ನೋಣ ಅಂತ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ತೊಗೊಬಂದಿದ್ರು. ಆಗ ಅದರಲ್ಲಿ 2 ಖಾಲಿ ಆಗಿದೆ, ಇನ್ನೂ ಒಂದು ಹಾಗೆ ಇದೆ. ಇನ್ನು ಜೊತೆಗೆ ಇವತ್ತು ಬಟರ್ ಫ್ರೂಟ್ಸು ಮತ್ತು ಆರೆಂಜ್ ತೊಗೊಬಂದೆ. ನಾನು ಫಸ್ಟ್ ಟೈಮು ಬಟರ್ ಫ್ರೂಟ್ಸ್ನ ತೊಗೊಬರ್ತಾ ಇರೋದು, ಅವಕಾಡೋನ. ಅಂದರೆ ಯಾವತ್ತೂ ಯೂಸ್ ಮಾಡಿಲ್ಲ, ಜ್ಯೂಸ್ ಎಲ್ಲ ಹೊರಗಡೆ ಸೈಡ್ ಕುಡ್ತಿದ್ದೀನಿ ಅಷ್ಟೇ. ಮನೆಗೆ ತೊಗೊಬಂದು ಫ್ರೂಟ್ಸ್ ಆಯಿತು ಅಥವಾ ಜ್ಯೂಸ್ ಆಯಿತು ಎಂದೂ ಮಾಡಿಲ್ಲ, ಕುಡ್ದಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ನೋಡೋಣ ಯಾವ ರೀತಿಯಾಗಿ ಬರುತ್ತೋ ಜ್ಯೂಸು ಅಂತೇಳಿ ಮನೇಲಿ ಒಂದು ಸಲ ಟ್ರೈ ಮಾಡೋಣ ಅಂತ ತೊಗೊಬಂದೆ. ಒಂದು ಸ್ವಲ್ಪ ಕಾಯಿರೋ ಅಂಥದ್ದು ತೊಗೊಬಂದಿದ್ದೀನಿ. ಇಬ್ಬರಿಗೆ ಒಂದು ಬಟರ್ ಫ್ರೂಟ್ಸ್ ಹಾಕಿದ್ರೆ ಇನ್ನೂ ಮಿಕ್ಕುತ್ತೆ ಜ್ಯೂಸ್, ಅಂದರೆ ತಿಕ್ನೆಸ್ ಜಾಸ್ತಿ ಬರುತ್ತಲ್ವ ಅದು. ಹಾಗಾಗಿ ಒಂದೊಂದು ಟೈಮ್ಗೆ ಇಬ್ಬರಿಗಾದರೆ ಒಂದು ಫ್ರೂಟ್ಸು, 3 ಜನ ಆರಾಮ್ಸೆ ಜ್ಯೂಸ್ ಕುಡಿಬೋದು ಒಂದು ಫ್ರೂಟ್ಸ್ ಹಾಕಿ. ಹಾಗಾಗಿ ಸರಿ ಅಂತೇಳಿ ತೊಗೊಬಂದು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಮಕ್ಕಳಿಲ್ಲದೆ ಇರೋದ್ರಿಂದ ಮನೇಲಿ ತುಂಬಾ ಬೇಜಾರು, ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗಿದೆ ಫ್ರೆಂಡ್ಸ್. ಮನೇಲಿದ್ದರೆ ಯಾಕಾದರೂ ಮನೇಲಿರ್ತಾರೋ, ತಲೆನೋವು, ಯಾವಾಗಲೂ ಜಗಳ ಮಾಡ್ಕೊತಿರ್ತಾರೆ, ಹಂಗೆ ಹಿಂಗೆ ಅನಿಸುತ್ತೆ. ಬಟ್ ಊರಿಗೆ ಹೋದಾಗ ತುಂಬಾ ಮಿಸ್ ಮಾಡ್ಕೊತೀವಿ. ಮಕ್ಕಳಿದ್ರೇ ಮನೆ, ಮಕ್ಕಳಿಲ್ಲ ಅಂದರೆ ಇರೋದಕ್ಕಾಗೋದಿಲ್ಲ. ಏನು ಬಾ 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 ಅಲ್ಲೇ ಎಲ್ಲಿಗೆ ಹೋಗ್ತೀಯಾ? ಕುತ್ಕೋ ಅಲ್ಲೇ, ನಾನೇನು ಮಾಡಲ್ಲ. ಊಟ ಆಯ್ತಾ? ಇನ್ನು ಇದು ಬಂದುಬಿಟ್ಟು ಕ್ಯಾಟು ಯಾವುದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಡೈಲಿ ಬರುತ್ತೆ, ಒಂದು ದಿನ ಮಿಸ್ ಮಾಡಲ್ಲ. ಡೈಲಿ ಬಂದು ಈ ತುಳಸಿ ಗಿಡದ ಹತ್ರ ಕುತ್ಕೊಳ್ಳುತ್ತೆ. ಅದಕ್ಕೇನೋ ಇಲ್ಲಿ ಇಷ್ಟ ಆಗಿದೆ. ಅಂದರೆ ಒಂದು ಸ್ವಲ್ಪ ತಂಪಾಗಿರುತ್ತಲ್ವ ಅಲ್ಲಿ ಜಾಗ, ತುಳಸಿ ಗಿಡಕ್ಕೆ ಬೇರೆ ಡೈಲಿ ನೀರು ಹಾಕೋದ್ರಿಂದ ಅದೊಂದು ಸ್ವಲ್ಪ ತಂಪು ಅನಿಸುತ್ತೇನೋ. ಹಾಗಾಗಿ ಬಿಸಿಲು ಟೈಮಲ್ಲಿ ಡೈಲಿ ಮಧ್ಯಾಹ್ನ ಟೈಮ್ ಇಲ್ಲಿ ಬಂದು ಅದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡುತ್ತೆ. ಇನ್ನು ಬಂದೆ ಫ್ರೂಟ್ಸ್ ಮಾಡೋಣ ಅಂಥೇಳಿ ಕಟ್ ಮಾಡ್ತಾಯಿದ್ದೀನಿ. ಹೇಳ್ತಾರಲ್ವ, ಒಂದೊಂದು ಫ್ರೂಟ್ಸಲ್ಲೂ ಒಂದೊಂದು ಬೆನಿಫಿಟ್ಸ್ ಇದೆ ಅಂತ. ಆ ಶೇಪಲ್ಲೇ ಗೊತ್ತಾಗುತ್ತೆ. ಅಂದರೆ ಫ್ರೂಟ್ಸ್ ಯಾವ ಶೇಪಲ್ಲಿರುತ್ತೋ
ಆ ಶೇಪಲ್ಲೇ ಗೊತ್ತಾಗುತ್ತೆ ಅದರಿಂದ ಹೆಲ್ತ್ ಬೆನಿಫಿಟ್ ಏನಿದೆ ಅಂತ. ನೋಡಿ ಇದು ಅವಕಾಡೋ ಹಾರ್ಟ್ ಶೇಪಲ್ಲಿದೆ, ಹಾಗಾಗಿ ಈ ಫ್ರೂಟ್ಸು ಹಾರ್ಟ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ನಾನು ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ಗೆ ಯಾಕೆ ಹಾಕಿಲ್ಲ ಅಂತಂದರೆ, ಈಗಿನ ಮಕ್ಕಳು ತುಂಬ ಬ್ರಿಲಿಯಂಟು, ತುಂಬ ಶಾರ್ಪು ಫ್ರೆಂಡ್ಸ್. ಏನನ್ನಾಗಲಿ ಬೇಗ ಗ್ರಹಿಸ್ತಾರೆ, ಬೇಗನೆ ಕಲಿತಾರೆ ಅಂತಲೇ ಹೇಳ್ಬೋದು. ಆದರೆ ಸಂಬಂಧಗಳ ಬೆಲೆನ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು. ಈಗಿನ ಇದರಲ್ಲಿ ಕಾಂಪಿಟೇಷನ್, ಇದರಲ್ಲಿ ಅದಕ್ಕೆ ಸೇರಿಸ್ಬೇಕು ಮಕ್ಕಳನ್ನ, ಇದಕ್ಕೆ ಸೇರಿಸ್ಬೇಕು, ನಮ್ಮ ಮಕ್ಕಳು ಅದರಲ್ಲಿ ಟ್ಯಾಲೆಂಟ್ ಇರಬೇಕು, ಇದರಲ್ಲಿ ಇರಬೇಕು ಅನ್ನೋ ಇದಕ್ಕೆ ಎಲ್ಲೂ ಕಳಿಸೋದೇ ಇಲ್ಲ ಮಕ್ಕಳನ್ನ. ಅವ್ರಿಗೇನೋ ಒಂಥರ ಹೋದರೆ ಸ್ಕೂಲು, ಮನೆ, ಇಲ್ಲ ಬೇರೆ ಬೇರೆ ಸ್ಪೋರ್ಟ್ಸ್ಗೆ, ಆರ್ಟ್ಸ್ಗೆ ಎಲ್ಲದಕ್ಕೂ ಕಳಿಸಿರ್ತೀವಿ. ಇದ್ರ ಮಧ್ಯೆ ಅಜ್ಜಿ, ತಾತ, ಅಪ್ಪ, ಅಮ್ಮ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಹೀಗೆ ಅಣ್ಣ, ತಂಗಿ ಎಲ್ಲ ಸಂಬಂಧಗಳ ಬೆಲೆನೂ ಸ್ವಲ್ಪ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆಗಿನ ಟೈಮಲ್ಲಿ ನಾವು ರಜೆ ಸಿಕ್ಕಿದ್ರೆ ಸಾಕು, ಆ ಮನೆ ಈ ಮನೆ ಅಂತೇಳಿ ಸುತ್ತಾ ಇದ್ವಿ. ಆದರೆ ಮಕ್ಕಳು ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನನ್ನ ಮಕ್ಕಳಿಗೆ ಅದರದ್ದು ಪ್ರೀತಿ, ಎಲ್ಲರ ಪ್ರೀತಿನೂ ಸಿಗಬೇಕು, ಅವರೆಲ್ಲರ ಪ್ರೀತಿನೂ ಅನುಭವಿಸ್ಬೇಕು ಅಂತ ಆದಷ್ಟು ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಹಾಗಾಗಿ ನಾನು ಇನ್ನೂ ಸಮ್ಮರ್ ಕ್ಯಾಂಪ್ಗೆ ಮಕ್ಕಳನ್ನ ಹಾಕಿಲ್ಲ, ಇದೇ ಫಸ್ಟ್ ಟೈಮು. ಅದು ಕ್ರಿಕೆಟಿಗೆ ಸೇರಿಸ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಒಂದು 20 ದಿನ ಕಳಿಸಿದ್ದೀನಿ ಊರಿಗೆ. ಒಂದು 20 ದಿನ ಆದಮೇಲೆ ಕರ್ಕೊಬಂದ್ಬಿಟ್ಟು ಇವಾಗ ಸೇರ್ಸೋದಕ್ಕೆ, ಜಾಯಿನ್ ಮಾಡೋದಕ್ಕೆ ಏನು ಫೀಸ್ ಇದೆ ಏನು ಎಲ್ಲ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಷ್ಟೇ. ಬಂದುಬಿಟ್ಟು ಇನ್ನು ಅವನು ಅಲ್ಲೇ ಹೋಗಿ ಒಂದು 15 ಡೇಸ್ ಆಯಿತು. ಇನ್ನೊಂದು 5 ಡೇಸ್ ಬಿಟ್ಟು ಬರೋದಕ್ಕೆ ಹೇಳಿದ್ದೀನಿ. ಸಾಕು, ಒಂದು 20 ಡೇಸ್ ಆಗುತ್ತೆ. ಸೆಂಟ್ರಲ್ಲಿ ಒಂದು 3 ಡೇಸ್ 4 ಡೇಸ್ ರಜೆ ಹಾಕ್ಕೊಂಡು ಅತ್ತೆ ಊರಿಗೆ, ಇವ್ರ ಊರಿಗೆ ಹೋಗಿ ಬಂದರೆ ಆಗುತ್ತೆ ಅಂತೇಳಿ. ಇನ್ನು ನನ್ನ ಮಗಳನ್ನ ಈಗಲೇ ಹಾಕಿಲ್ಲ, ನಾನು ಅವಳನ್ನ ಸಮ್ಮರ್ ಕ್ಯಾಂಪ್ಗೆ ಹಾಕಿಲ್ಲ. ಅವಳಿಗಿನ್ನ 5 ಇಯರ್ಸು, ಇನ್ನೂ ಸ್ವಲ್ಪ ದಿನ ಹೋಗಲಿ, ಕಲಿಯೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ ಅಂತೇಳಿ. ಹಾಗಾಗಿ ಅವಳನ್ನೇನು ಕರ್ಕೊಬರೋದು ಬೇಡ ಅಂತೇಳಿ ಅಲ್ಲೇ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಂದರೆ ಅವ್ರ ದೊಡ್ಡಮ್ಮರ ಮನೆ, ಅತ್ತೆ ಮನೆ ಅಂತ ಹೇಳಿ ಒಂದು ಸ್ವಲ್ಪ ದಿನ ಎಲ್ಲ ಸುತ್ತಾಡ್ಕೊಂಡು ಬರಲಿ. ಅವ್ರಿಗೂ ಮೆಮೊರೀಸು ದೊಡ್ಡವರಾದಮೇಲೆ ತುಂಬ ಚೆನ್ನಾಗಿರಬೇಕು, ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ನಿಸ್ಬೇಕು. ಎಲ್ಲರ ಪ್ರೀತಿನೂ ಮಕ್ಳಿಗೆ ಸಿಗಬೇಕು, ಆಗಲೇ ಪರಿಪೂರ್ಣ ಅನಿಸೋದು. ಹಾಗಾಗಿ ಇನ್ನು ಬಟರ್ ಫ್ರೂಟ್ಸ್ಗೆ ಸಿಂಪಲ್ಲಾಗಿ ಏನೂ ಇಲ್ಲ, ಒಂದು ಸ್ವಲ್ಪ ಬಾದಾಮಿ ಗೋಡಂಬಿನ ಕಟ್ ಮಾಡಿ ಎತ್ತಿಟ್ಕೊಂಡೆ. ಜೊತೆಗೆ ಅದನ್ನ ಫ್ರೂಟ್ಸ್ನ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಹಾಲು ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ, ಬೇಕಂದರೆ ನೀವು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೋಬೋದು. ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದೀನಿ ನಾನು ಅಂತಲೇ ಹೇಳ್ಬೋದು. ಆದರೂ ನೋಡಿ ಜ್ಯೂಸ್ ಎಷ್ಟು ಥಿಕ್ನೆಸ್ ಇದೆ ಅಂತ. ಹಾಕಿ ಬರನ್ಸ್ಬಿಟ್ಟು ಇನ್ನು ಜ್ಯೂಸು ರೆಡಿಯಾಗುತ್ತೆ. ಅದಕ್ಕೆ ಸ್ವಲ್ಪ ಮೇಲೆ ಗೋಡಂಬಿ ಬಾದಾಮಿನ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಜೇನುತುಪ್ಪ ಅಷ್ಟೇ ನಮ್ಮ ಮಾವ ಊರಲ್ಲಿ ಕೊಟ್ಟು ಕಳಿಸಿದ್ರು. ಯಾವಾಗಲೂ ಅಷ್ಟೇ, ಅವರು ಜೇನು ಸಿಕ್ಕಿದ್ರೆ ಊರಿದ್ದೇನೆ ನಾವು ತೊಗೊಬರೋದು, ಅಂಗಡಿಲೆಲ್ಲ ಜೇನುತುಪ್ಪ ತೊಗೊಬರಲ್ಲ. ಇನ್ನು ಅದನ್ನು ಹಾಕಿ ಸ್ವಲ್ಪ ಬಟರ್ ಫ್ರೂಟ್ಸ್ ಎತ್ತಿಟ್ಕೊಂಡಿದ್ದಲ್ಲ ಮೇಲೆ ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಕೊಟ್ಟೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಬಟ್ ಅಂದರೆ ಅಭ್ಯಾಸ ಇರೋರಿಗಾದರೆ ಏನೂ ಅನಿಸೋದಿಲ್ಲ. ಸ್ವಲ್ಪ ಅದೇ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಥರನೇ ಬರುತ್ತೆ ಅಂತಲೇ ಹೇಳ್ಬೋದು. ಬಟರ್ ಫ್ರೂಟ್ಸು ಅಷ್ಟೇ, ಆದರೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ರೇ ಕುಡಿಬೋದು. ಬರೀದೇ ಆದರೆ ಒಂದು ಸ್ವಲ್ಪ ಕುಡಿಯೋದಕ್ಕಾಗಲ್ಲ. ಅಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ನನ್ನ ಫ್ರೆಂಡ್ ಮಗಳಿಗೆ ಏರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಲು. ವಾಕ್ ಬರ್ತೀವಿ ಡೈಲಿ ಸಂಜೆ ಟೈಮು, ಹಾಗೆಯೇ ವಾಕು ಬಂದಿದ್ವಲ್ವ, ಅವಳಿಗೆ ಸ್ವಲ್ಪ ಇವತ್ತು ಏರ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂದ್ಲು. ಹಾಗಾಗಿ ಬಂದಿದ್ದೀವಿ ಸಲೂನ್ಗೆ. ಇದು ಸ್ಪಿನ್ನು ರೀಸೆಂಟಾಗಿ ಇತ್ತೀಚೆಗೆ ಒಂದು 6 ಮಂತ್ಸ್ ಏನೋ ಆಯಿತು ಮದನಾಯ್ಕನಹಳ್ಳಿಲಿ ಆಗಿಬಿಟ್ಟು. ಇನ್ನಕ್ಕೆ ಸುಮಾರು ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದರು ಈ ಸ್ಪಿನ್ನು ಓಪನಿಂಗ್ಗೆ. ನಾನು ಹೇಗಿರುತ್ತೆ ಏನೋ ನೋಡಬೇಕು, ಹೋಗಬೇಕು ಅಂತ ತುಂಬ ತಿಂದಿದ್ದು ಅಂದ್ಕೊಂಡಿದ್ವಿ, ಬಟ್ ಬರೋದಕ್ಕಾಗಿರಲಿಲ್ಲ. ಇವತ್ತು ಬಂದ್ವಿ. ಸರ್ವಿಸ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಕಾಫಿ ಜ್ಯೂಸ್ ಎಲ್ಲ ಕೊಟ್ಟರು, ಕುಡಿದ್ವಿ. ಅವಳಿಗೆ ಮಾಡ್ತಾ ಇದ್ದಾರೆ. ಅವಳದು ತುಂಬ ಅಂದರೆ ರಫ್ ಇತ್ತು ಕೂದಲು, ಗುಂಗುರು ಕೂದಲು ಅಂತಾರಲ್ವ ಆ ಥರ ಇತ್ತು. ಸ್ಟ್ರೈಟ್ ಎಲ್ಲ ಏನು ಮಾಡಿಸಿಲ್ಲ, ಸುಮ್ಮನೆ ಏರ್ ಕಟ್ ಅಷ್ಟೇ ಮಾಡಿಸಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಎಲ್ರಿಗೂ ಇಷ್ಟ ಆಯಿತು. ಇನ್ನು ಸಲೂನ್ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಲೈಟಿಂಗ್ಸ್ ಅಂತೂ ಸಖತ್ತಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ರೀಯಾಗಿದೆ ಜಾಗ. ಹಾಗಾಗಿ ಅವರು ಮೆಂಬರ್ಶಿಪ್ ತಗೊಳ್ಳಿ ಅಂತ ಅಂದರು. ಫ್ರೆಂಡು ಮೆಂಬರ್ಶಿಪ್ ಕಾರ್ಡನ್ನು ತೊಗೊಂಡ್ಲು ನೋಡಿ. ಈ ರೀತಿಯಾಗಿ ಬಂದಿದೆ ಅವಳದು. ಸ್ಟಾರ್ಟಿಂಗು ಹೇಗಿತ್ತು ಅಂತ ಒಂದು ಫೋಟೋ ಹಾಕ್ತೀನಿ ನೋಡಿ. ಈ ರೀತಿಯಾಗಿತ್ತು ಅವಳದು ಏರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಇನ್ನು ಸಂಜೆ ಬಂದುಬಿಟ್ಟು ನೈಟು IPL ಮ್ಯಾಚ್ ನಡೀತಾ ಇದೆ ಇವಾಗೆಲ್ಲ.
ಹಾಗಾಗಿ IPL ನೋಡ್ಕೊಳ್ತಾ ಕಡಲೆ ಬೀಜ ಎಲ್ಲ ಖಾಲಿಯಾಗಿತ್ತು. ನಾವು ಕಡಲೆಕಾಯಿ ಎಲ್ಲ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ, ಕಡಲೆ ಬೀಜ ಊರಿಂದನೇ ತಗೊಬರೋ ಅಂಥದ್ದು. ಹಾಗಾಗಿ ಎಲ್ಲ ಖಾಲಿಯಾಗಿತ್ತಲ್ವ, ಸ್ವಲ್ಪ ಸುಲಿದ್ಬಿಟ್ಟು ಕಡಲೆ ಬೀಜ ನಾನಾದರೂ ಎತ್ತಿಟ್ಕೊಳ್ಳೋಣ ಅಂಥೇಳಿ ನೋಡ್ಕೊಳ್ತಾ IPL ಮ್ಯಾಚ್ ನೋಡ್ತಾ ಕಡಲೆಕಾಯಿ ಸುಲಿತಾ ಇದ್ದೀನಿ. ಈಗ ತುಂಬಾ ಚೆನ್ನಾಗಿರ್ತವೆ ಮ್ಯಾಚ್ ಅಂತೂ ಈ ಸಲಿಗೆ. ಒಂದಕ್ಕೆ ನಾವು ಒಬ್ರಿಗಿನೊಬ್ಬರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ RCB ಟೀಮೂ ಅಷ್ಟೇ ಈ ಸಲ ತುಂಬ ಚೆನ್ನಾಗಿದೆ. ಇನ್ನು ಎಲ್ಲ ನಾನು ಈ ರೀತಿಯಾಗಿ ಶೇಂಗಾನ ಕ್ಲೀನ್ ಮಾಡ್ಕೊಳ್ಳೋಂಥದ್ದು, ಕಡಲೆ ಬೀಜನ ಈ ರೀತಿಯಾಗಿ ಸುಲಿದ್ಬಿಟ್ಟು ಈ ರೀತಿಯಾಗಿ ಸಿಪ್ಪೆನ ಬೇರೆ ಮಾಡಿ ಮಾಡೋವಂಥದ್ದು. ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ ಕೆಲಸ ಇದು. ಆ ರೀತಿಯಾಗಿ ಮಾಡೋದಕ್ಕಿಂತ ಇದು ನಮ್ಮ ಅತ್ತೆ ಈ ರೀತಿಯಾಗಿ ಮಾಡ್ತಾಯಿದ್ರು. ನಂಗೆ ಮುಂಚೆ ಎಲ್ಲ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ನಮ್ಮ ಅತ್ತೆ ಈ ರೀತಿ ಮಾಡೋರಲ್ವ, ಹಾಗಾಗಿ ಅವ್ರನ್ನ ನೋಡಿಬಿಟ್ಟು ನಾನು ಇದೇ ರೀತಿಯಾಗಿ ಈಗ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಬೀಜ ಹೊರಟಿದೆ ಅಂತ. ಈ ರೀತಿ ಸಿಪ್ಪೆನ ಸಪ್ರೇಟ್ ಮಾಡಿಬಿಟ್ಟು ಮರದಲ್ಲಿ ಹಾಕ್ಕೊಂಬಿಟ್ಟು ನೀಟಾಗಿ ಕೇರಿದ್ರೆ ಬೀಜ ಸಪ್ರೇಟಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇಷ್ಟು ಬೀಜ ಹೊರಟಿತ್ತು. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.